ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಸೈಡ್ ಜಾಯಿಂಟ್ ಮಾಡುವಾಗ ಸ್ವಲ್ಪ ಏರುಪೇರಾಗಿರುತ್ತೆ. ನಿಮಗೆ ಇವಾಗ ಮೇಲ್ಗಡೆ ಒಂದು ಚೂರು ಮೇಲೆ ಒಂದು ಚೂರು ಕೆಳಗೆ ಬರುತ್ತೆ. ಯಾಕೆ ಆ ರೀತಿ ಬರುತ್ತೆ ಅಂತ ಕಂಕ್ಳ ಹತ್ರ ನೀವು ಯಾವುದೇ ಒಂದೊಂದು ಬ್ಲೌಸ್ ನೋಡಿರ್ಬೋದು, ಒಂದೇ ಥರ ಪ್ಲಸ್ ರೀತಿ ಅಂದರೆ ಎರಡು ಜಾಯಿಂಟ್ ಆಗಿ ಪ್ಲಸ್ ರೀತಿ ಬರಲ್ಲ. ಒಂದು ಮೇಲಿರುತ್ತೆ, ಒಂದು ಕೆಳಗಡೆ ಇರುತ್ತೆ. ಏನಕ್ಕೆ ಆ ಥರ ಕೆಳಗಡೆ ಇರುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋಣ. ಪ್ರಾಬ್ಲಮ್ ಏನು ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಇದು ಬಂದುಬಿಟ್ಟು ಈ ರೀತಿ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಒಂದು ಕೆಳಗಡೆ ಇದೆ, ಒಂದು ಮೇಲ್ಗಡೆ ಇದೆ. ನಾವು ಇವಾಗ ಆಲ್ರೆಡಿ ಸ್ಲೀವೆಲ್ಲ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು. ಇವಾಗ ಈ ಥರ ಅಟ್ಯಾಚ್ ಮಾಡಿದಾಗ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಮೇಲಿದೆ, ಒಂದು ಕೆಳಗಡೆ ಇದೆ. ಈ ಥರ ಬರಬಾರ್ದು. ಈ ಥರ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಮೇಲ್ಗಡೆ ಹೋಗಿರುತ್ತೆ, ಒಂದು ಕೆಳಗಡೆ ಹೋಗಿರುತ್ತೆ. ಆವಾಗ ಏನಾಗುತ್ತೆ, ಇಲ್ಲ ಹಿಂದೆ ಗುಪ್ಪೆ ಬರುತ್ತೆ, ಮುಂದೆ ಲೂಸ್ ಆಗುತ್ತೆ. ಈ ರೀತಿ ಒಂದೊಂದು ಪ್ರಾಬ್ಲಮ್ ಬಂದಾಗ, ಈ ಥರ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆದಾಗ, ಈ ಮಿಸ್ಟೇಕ್ ನೀವು ಮಾಡಿದಾಗ ಹಾಗಾಗುತ್ತೆ. ಹಿಂದೆ ಇವಾಗ ಬಫ್ ಬರ್ತಾ ಇರುತ್ತೆ. ಏನಕ್ಕಪ್ಪ ಅಂದರೆ, ಇಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಬಂದಿರುತ್ತೆ, ಅದನ್ನ ಹಾಗೆ ಸ್ಟಿಚ್ ಮಾಡಿರ್ತೀರ. ಆವಾಗ ಏನಾಗುತ್ತೆ, ಅದು ಹಿಂದೆ ಜಾಸ್ತಿ ಹಾಗೆ ಉಳ್ಕೊಂಡಿರೋದ್ರಿಂದ ಹಿಂದೆ ಗುಪ್ಪೆ ಥರ ಜಾಸ್ತಿ ಬಟ್ಟೆ ಬರ್ತಾ ಇರುತ್ತೆ. ಓಕೆನಾ. ಅದು ಯಾವ ರೀತಿ ಬಂದಿರುತ್ತೆ ನೋಡಿ, ನಾನು ಸ್ಲೀವ್ ಎಲ್ಲ ಬಿಚ್ಚಿ ತೋರಿಸ್ತಾ ಇದ್ದೀನಿ ಸ್ಟಿಚ್ ಮಾಡಿರೋದನ್ನು. ಇವಾಗ ಈ ರೀತಿ ಸ್ಲೀವಲ್ಲಿ ನೋಡಿ, ಒಂದು ಮೇಲಿದೆ, ಒಂದು ಕೆಳಗಡೆ ಇದೆ, ಒಂದು 1/4 ಇಂಚು ಮೇಲಿದೆ. ನೀವು ಸ್ಟಿಚ್ಚಿಂಗ್ ಮಾಡೋ ಮೊದಲು ಈ ಥರ ಕಂಕ್ಳ ಹತ್ರ ನೋಡ್ಕೋಬೇಕು. ಇವಾಗ ನೋಡ್ಕೊಂಡಿದ್ದಿದ್ರೆ ಇದು ಈ ಥರ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೋಡ್ಕೋಬೇಕು. ಒಂದು ಚೂರು ಮೇಲ್ ಬಂತು ಅಂದರೆ ಅದನ್ನ ಕಟ್ ಮಾಡಿ ಸಮ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಆಲ್ರೆಡಿ ಕಟಿಂಗ್ ಮಾಡಿರ್ತೀವಲ್ಲ, ಇನ್ನೇನು ಬಿಡು ಅಂದ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿಬಿಡ್ತೀವಿ. ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಆವಾಗಲೇ ಅದು ಮೇಲೆ ಕೆಳಗೆ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟು ನೀವು ಈ ಮಿಸ್ಟೇಕನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಎರಡು ಇವಾಗ ಈಕ್ವಲ್ ಆಗಿ ಬರುತ್ತೆ, ಪ್ಲಸ್ ರೀತಿ ಬರುತ್ತೆ, ಹೆಚ್ಚು ಕಡಿಮೆ ಆಗಲ್ಲ. ಓಕೆನಾ. ಈ ಮಿಸ್ಟೇಕ್ನ ಸ್ಲೀವ್ಸಲ್ಲಿ ನೀವು ಸ್ಟಿಚ್ಚಿಂಗ್ ಮಾಡೋ ಮುಂಚೆ ಫಸ್ಟು ನೋಡ್ಕೋಬೇಕಾಗಿದ್ದೆ ಅದು. ಓಕೆನಾ. ಆ ರೀತಿ ನೋಡ್ಕೊಂಡಾಗಲೇ ಅದು ಸರಿ ಬರುತ್ತೆ. ಇಲ್ಲ ಅಂದರೆ ಇವಾಗ ನಾನು ಆಗಲೇ ಫಸ್ಟ್ ತೋರಿಸ್ದಂಗೆ ಒಂದು ಮೇಲೆ ಕೆಳಗೆ ಆಗುತ್ತೆ, ಮುಂದೆನೂ ಲೂಸ್ ಬರುತ್ತೆ, ಹಿಂದೆನೂ ಗುಪ್ಪೆ ಬರುತ್ತೆ. ನೀವು ಅದು ನೋಡ್ಕೊಳ್ತಾ ಇದ್ರೆ, ಈ ಮಿಸ್ಟೇಕ್ ಏನಾದರೂ ನೀವು ಸ್ಲೀವ್ಸಲ್ಲಿ ಮಾಡಿದ್ರೆ ಈ ರೀತಿ ಹಿಂದೆ ಗುಪ್ಪೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ. ಓಕೆನಾ. ಅದು ಮಿಸ್ಟೇಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಫಸ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಅದು ಒಂದು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ಅದೇನಾದರೂ ಹಂಗೆ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ. ಆವಾಗ ಏನಾಗುತ್ತೆ, ಎರಡೂ ಈಕ್ವಲ್ ಆಗುತ್ತೆ. ನೀವು ಸ್ಟಿಚ್ ಮಾಡಿದಾಗ ನೀವು ಎರಡೂ ಕೆಳಗಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದಾಗ, ಸೈಡ್ ಜಾಯಿಂಟ್ ಮಾಡಿದಾಗ ಅವಾಗ ಏನಾಗುತ್ತೆ, ಅದು ಪ್ಲಸ್ ರೀತಿ ಬರುತ್ತೆ. ಓಕೆನಾ. ಆಮೇಲೆ ಈಕ್ವಲ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಸ್ಟಿಚ್ ಮಾಡಿದಾಗ ಒಂದು ಮೇಲೆ ಕೆಳಗೆ ಆಗೋದಿಲ್ಲ. ಓಕೆನಾ. ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೇ ಸ್ಟಿಚ್ ಮಾಡೋದಿದ್ರೂ ಸ್ಲೀವ್ಸ್ನ ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಒಳ್ಳೆಯದು ಅಂತೀನಿ. ಇವಾಗ ಶೇಪ್ ತೆಗಿಯುವಾಗಲಿ, ಏನೋ ಒಂದು ಸ್ಟಿಚ್ ಮಾಡುವಾಗ, ಇಲ್ಲ ಕೆಳಗಡೆ ಏನು ಮಾಡಿರ್ತೀವಿ, ಒಂದು ಮೇಲೆ ಒಂದು ಚೂರು ಒಂದೊಂದು ಪಾಯಿಂಟಲ್ಲಿ ಎಗರ್ಸ್ಬಿಟ್ಟಿರ್ತೀವಿ. ಫೋಲ್ಡ್ ಮಾಡುವಾಗ, ಎಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡುವಾಗ, ಇಲ್ಲಾಂದರೆ ಫೋಲ್ಡ್ ಮಾಡುವಾಗ ಒಂದು ಚೂರು ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ. ಆವಾಗ ಅದನ್ನು ನೋಡ್ಕೊಳ್ಳಿ. ಓಕೆನಾ. ನೋಡಿ, ಇವಾಗ ಇದು ಇಟ್ಕೊಂಡ್ರೆ ಕರೆಕ್ಟಾಗಿದೆ. ಇವಾಗ ಏನಪ್ಪ ಮಾಡಬೇಕು ಅಂದರೆ, ನಾವು ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಕೆಳಗಡೆನೂ ನ್ಯಾಚ್ ಮಾಡಿರ್ತೀವಿ, ಮೇಲೇನೂ ನ್ಯಾಚ್ ಹಾಕಿರ್ತೀವಲ್ಲ, ಅದನ್ನು ಎರಡನ್ನೂ ಕರೆಕ್ಟಾಗಿ ಇಟ್ಕೋಬೇಕು. ಆವಾಗಲೇ ಅದು ಪ್ಲಸ್ ರೀತಿ ಬರೋದು. ಓಕೆನಾ. ಇಲ್ಲಾಂದರೆ ಮತ್ತೆ ಅದು ಮೇಲೆ ಕೆಳಗೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅದನ್ನು ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆವಾಗ ನಿಮಗೆ ಮೇಲೆ ಕೆಳಗೆ ಆಗೋದಿಲ್ಲ. ಸೈಡ್ ಜಾಯಿಂಟು ನೀಟಾಗಿ ಬರುತ್ತೆ, ಮತ್ತು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಹಿಂದೆ ಗುಪ್ಪೆ ಬರೋದಿಲ್ಲ. ಓಕೆನಾ. ಈ ಮಿಸ್ಟೇಕ್ಗಳು ಒಂದೊಂದು ಈ ಬ್ಲೌಸಲ್ಲಿ ಒಂದು ಪಾಯಿಂಟ್ ಮಿಸ್ಟೇಕ್ ಆದ್ರೂ ಅದು ಈ ರೀತಿ ಆಗುತ್ತೆ. ಇಲ್ಲ ಗುಪ್ಪೆ ಬರೋದು, ಶೋಲ್ಡರ್ ಡ್ರಾಪ್ ಆಗೋದು, ಒಂದೊಂದು ಪಾಯಿಂಟಲ್ಲೇ ಮಿಸ್ಟೇಕ್ಗಳು ಆಗ್ಬಿಡ್ತಾ ಇರುತ್ತೆ. ಓಕೆನಾ. ಈ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ಅದೊಂದು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ಅದೇ ನಾನು ಹೇಳ್ದಂಗೆ ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಕೆಳಗಡೆ ಮೇಲೆ, ಅಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಆವಾಗ ಅದು ಪ್ಲಸ್ ರೀತಿ ಬರುತ್ತೆ. ನೋಡಿ, ಈ ರೀತಿ ನಾವು ಇಟ್ಕೊಂಡಾಗ ಅದು ನೀಟಾಗಿ ಪ್ಲಸ್ ರೀತಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾನು ಆಗಲೇ ಫಸ್ಟ್ ತೋರಿಸಿದ್ನಲ್ಲ, ಮೇಲೆ ಕೆಳಗೆ ಬರುತ್ತೆ. ಇವಾಗ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಈ ರೀತಿ ಪ್ಲಸ್ ರೀತಿ ಬರುತ್ತೆ. ಓಕೆನಾ. ಈ ರೀತಿಯೇ ಬರಬೇಕು. ನೀವು ಎಷ್ಟೋ ಬ್ಲೌಸ್ಗಳಲ್ಲಿ ನೋಡಿರ್ಬೋದು, ಒಂದು ಮೇಲೆ ಒಂದು ಕೆಳಗೆ ಇದೇ ರೀತಿ ಬರುತ್ತೆ. ಏನಕ್ಕಪ್ಪ ಅಂದರೆ, ಸ್ಲೀವ್ಸ್ನ ನಾವು ಕಟಿಂಗ್ ಮಾಡಿದಾಗ ಇದ್ದಂಗೆ ಮತ್ತೆ ನಾವು ಸೇಫ್ ತೆಗಿಯುವಾಗ ಏನೋ ಒಂದೊಂದು ಪಾಯಿಂಟ್ ಎಗರೋಗಿರುತ್ತೆ. ಆಮೇಲೆ
ಪೀಸ್ನ ಅಟ್ಯಾಚ್ ಮಾಡಿದಾಗ ಈ ರೀತಿ ಆಗಿರುತ್ತೆ. ಅದನ್ನು ನೋಡ್ಕೋಬೇಕು ನಾವು ಸರಿಯಾಗಿದೆಯಾ ಇಲ್ವಾ ಅಂತ. ಅಟ್ಯಾಚ್ ಮಾಡೋಕ್ಕೆ ಮುಂಚೆ, ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡದೇ ಇದ್ದಾಗ ಈ ಪ್ರಾಬ್ಲಮ್ಮು, ಈ ಮಿಸ್ಟೇಕು ಆಗುತ್ತೆ. ಓಕೆನಾ? ಅದನ್ನು ನೋಡಿಕೊಂಡು ಸರಿ ಮಾಡ್ಕೋಬೇಕು ನೀವು. ಬಿಗಿನರ್ಸ್ ಆಗಲಿ ಯಾರೇ ಆದರೂ ಅಷ್ಟೇ, ಅದನ್ನು ಫಸ್ಟು ನೀವು ಸ್ಲೀವ್ ಅಟ್ಯಾಚ್ ಮಾಡ್ತಿದ್ದೀರಾ ಅಂದರೆ ಅದು ಎರಡು ಕಂಕ್ಳ ಹತ್ರ ಕರೆಕ್ಟಾಗಿದೆ ಅನ್ನೋದನ್ನು ಒಂದು ನ್ಯಾಚ್ ಹಾಕಿರ್ತೀವಿ ಅಲ್ಲಿ ನೋಡ್ಕೊಳ್ಳೋದು ಒಂದು ಒಳ್ಳೆಯದು. ಓಕೆನಾ? ಇವಾಗ ಈ ರೀತಿ ಮಾಡೋದ್ರಿಂದ ನಿಮಗೆ ನಾನು ಹೇಳ್ದಂಗೆ ಹಿಂದೆ ಗುಪ್ಪೆ ಬರಲ್ಲ, ಇಲ್ಲ ಮುಂದೆ ಲೂಸ್ ಆಗ್ತಾ ಇರುತ್ತೆ ಕಫ್ಸ್ ಹತ್ರ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ? ಇವಾಗ ಈ ರೀತಿ ಸರಿಪಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಇವಾಗ ಕರೆಕ್ಟಾಗಿ ಬಂದಿದೆ ಪ್ಲಸ್ ರೀತಿ. ಇವಾಗ ಸೈಡ್ನ ನೀಟಾಗಿ 2ರಿಂದ 3 ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ನೀವು ಸೈಡ್ ಜಾಯಿಂಟ್ ಮಾಡುವಾಗ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಪ್ಲಸ್ ರೀತಿಯೇ ಬರಬೇಕು, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ಸ್ಲೀವ್ಸ್ನ ಮೇಲೆ ಕೆಳಗೆ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ಆಮೇಲೆ ಹಿಂದೆ ಪೀಸು ಅಷ್ಟೇ, ಇವಾಗ ಬ್ಯಾಕ್ ಪೀಸು ಕಟ್ ಮಾಡಿರ್ತೀವಲ್ಲ ಆರ್ಮಲ್ ರೌಂಡು, ಅಲ್ಲೂ ಅಷ್ಟೇ ಒಂದು ಮೇಲೆ ಒಂದು ಕೆಳಗೆ ಇರಬಾರ್ದು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಪಾಯಿಂಟ್ಗಳನ್ನೆಲ್ಲ ನೆನಪಿಟ್ಕೊಂಡ್ರೆ ನೀವು ಆರಾಮಾಗಿ ಸ್ಲೀವ್ಸ್ ಇದು ಸೈಡ್ ಜಾಯಿಂಟ್ನ ನೀಟಾಗಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಗುಪ್ಪೆ ಬರೋದಾಗಲಿ, ಇಲ್ಲ ಮುಂದೆ ಕಪ್ಸ್ ಲೂಸ್ ಆಗೋದಾಗಲಿ ಆಗೋದಿಲ್ಲ. ಓಕೆನಾ? ನೀಟಾಗಿ ಬರುತ್ತೆ. ಈ ಮೆಥಡ್ನ ಯೂಸ್ ಮಾಡಿ, ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಈ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಸೈಡ್ನ ಜಾಯಿಂಟ್ ಮಾಡ್ಬೋದು, ತುಂಬಾ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಾನು ಹೇಳ್ದಂಗೆ ಒಂದು 2ರಿಂದ 3 ಸ್ಟಿಚ್ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ನ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ನಿಮ್ಮದೇನು ಅಳತೆ ಬ್ಲೌಸ್ ಇರುತ್ತೆ ಅದರ ಮೆಜರ್ಮೆಂಟ್ ಪ್ರಕಾರ ತೊಗೊಳ್ಳಿ. ಇದು ಫುಲ್ ಸ್ವಲ್ಪ ಉದ್ದ ಇತ್ತು ಸ್ಲೀವ್ಸು, ನಾನು ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಬಟ್ಟೆ ಕಡಿಮೆ ಇರೋದ್ರಿಂದ, ಹಂಗಾಗಿ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಓಕೆನಾ? ಯಾಕೆಂದರೆ ಕಡಿಮೆ ಅವರು ಹೇಳಿದ್ದೆ ಬಟ್ಟೆ ಕಡಿಮೆ ಇದೆ ಅಂದಾಗ ಹಾಫ್ ಇಡಿ ಅಂತ ಹೇಳಿದರು, ಹಂಗಾಗಿ ಹಾಫ್ ಇಟ್ಟಿದ್ದೀನಿ. ನೋಡಿ ಈ ರೀತಿ ಪ್ಲಸ್ ರೀತಿ ಬಂದಿದೆ. ಓಕೆನಾ? ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು ಹೇಳ್ದಂಗೆ ಇವಾಗ ಹೇಳಿರೋ ಪಾಯಿಂಟ್ಗಳ್ನ ನೀಟಾಗಿ ಇಟ್ಕೊಂಡು ಸ್ಲೀವ್ಸ್ನ ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡೋಕ್ಕೆ ಮುಂಚೆ ಅದೊಂದು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.